ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ. ಹೇಳ್ತಾ ಇಲ್ಲಿ ಕಾವ್ಯಶ್ ಅವರಿಗೆ ಒಂದು ಇವೆಂಟ್ಗೆ ಕರೆದಿರ್ತಾರೆ. ಕರೆದು ಈ ಥರ ಇನ್ಸರ್ಟ್ ಮಾಡೋದು ಯಾರು ನೋಡೋಕೆ ಆಗಲ್ಲ, ಇಷ್ಟಪಡೋದೇ ಇಲ್ಲ. ಇಲ್ಲಿ ಅಭಿಮಾನಿಗಳ ಒಂದು ಆಸೆಯಂತೆ ಕಾವ್ಯಶ್ ಅವರು ಬಂದಿರ್ತಾರೆ. ಇಲ್ಲಿ ಇವೆಂಟ್ ಮ್ಯಾನೇಜರ್ಗೂ ಗೊತ್ತು, ಕಾವ್ಯದಿಂದ ತುಂಬ ಫೇಮಸ್ ಆಗುತ್ತೆ ನಮ್ಮ ಪ್ರೋಗ್ರಾಮ್ ಅಂತಂದು ಅವ್ರಿಗೂ ಗೊತ್ತು. ಅದಕ್ಕೋಸ್ಕರ ಕಾವ್ಯಶ್ ಅವರಿಗೆ ಇನ್ವೈಟ್ ಮಾಡಿರ್ತಾರೆ. ಇನ್ವೈಟ್ ಮಾಡಿ ಅವ್ರಿಗೆ ಇನ್ಸರ್ಟ್ ಅವಮಾನ ಮಾಡೋ ಥರ ಯಾಕೆ ಮಾಡಿದ್ರು, ಈ ಥರ ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಕಾವ್ಯಶ್ ಅವರು ಬಂದಿರ್ತಾರೆ, ಬಂದು ಪ್ರೋಗ್ರಾಮ್ಗೆ ತುಂಬ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ತಾ ಇರ್ತಾರೆ. ಆದರೆ ಇಲ್ಲಿ ಇವೆಂಟ್ ಮ್ಯಾನೇಜರ್ ಮತ್ತು ರಾಜಕೀಯದವರು ಇಲ್ಲಿ ಬೇಕಂತಲೇ ಈ ಥರ ಮಸಲತ್ತು ಮಾಡಿದ್ರ, ಕಾವ್ಯಶ್ ಅವರಿಗೆ ಇನ್ಸರ್ಟ್ ಮಾಡಬೇಕು ಅಂತಲೇ ಪ್ರೋಗ್ರಾಮ್ಗೆ ಕರೆದಿದ್ರ ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲಿ ಕಾವ್ಯಶ್ ಅವ್ರಿಗೆ ಕರೆದಿರ್ತಾರೆ. ಕರೆದ್ಬಿಟ್ಟು ಇಷ್ಟೆಲ್ಲ ಫೇಮಸ್ ಆದಂಥ ಕಾವ್ಯಶ್ ಅವರು ಆ ಒಂದು ಇವೆಂಟ್ಗೆ ಬಂದ ತಕ್ಷಣ ಯಾರು ಕೂಡ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಮಾತಾಡ್ಸ್ತಾ ಇರುವಾಗ, ಮೈಕ್ನಲ್ಲಿ ಮಾತಾಡ್ಸ್ತಾ ಇರುವಾಗ ಇವೆಂಟ್ ಮ್ಯಾನೇಜರ್ದವರು ಸಡನ್ನಾಗಿ ಆ ಕಾವ್ಯಶ್ ಅವರ ಒಂದು ಮೈಕನ್ನು ಕಿಸ್ಕೊಂಡ್ಬಿಡ್ತಾರೆ. ಆದರೂ ಕೂಡ ಪರವಾಗಿಲ್ಲ ಅಂತಂದು ಅಭಿಮಾನಿಗಳನ್ನು ಹಾಗೆ ಮಾತಾಡಿಸ್ತಾ ಇರುವಾಗ ಅಭಿಮಾನಿಗಳು ಕೊಟ್ಟ ಫೋಟೋವನ್ನು ಇನ್ನೇನು ಇಸ್ಕೋಬೇಕು ಅನ್ನೋಷ್ಟರಲ್ಲಿ ಆ ಒಂದು ಗಿಫ್ಟನ್ನೇ ಎತ್ತಿ ಬಿಸಾಡ್ಬಿಡ್ತಾರೆ. ಈ ಥರ ಯಾಕೆ ಅವಮಾನ ಮಾಡ್ತಾ ಇದ್ದಾರೆ, ಬೇಕಂತಲೇ ಇಲ್ಲಿ ಕಾವ್ಯಶ್ ಅವ್ರನ್ನ ಕರೆದುಕೊಂಡು ಬಂದು ಈ ಥರ ಇನ್ಸರ್ಟ್ ಮಾಡಬೇಕು ಅಂತಲೇ ಇನ್ಸರ್ಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಒಂದು ಅಭಿಮಾನಿಗಳಿಗೂ ಗೊತ್ತಾಗ್ತಾ ಇದೆ. ಇಲ್ಲಿ ಈ ಥರ ಇನ್ಸರ್ಟ್ ಮಾಡೋದ್ರಿಂದ ಏನು ಸಿಗುತ್ತೆ ಅವರಿಗೆ? ಇಲ್ಲಿ ದೊಡ್ಡ ದೊಡ್ಡ ಒಂದು ರಾಜಕಾರಣಿಗಳು ಈ ಥರ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಕಾವ್ಯಶ್ ಅವರು ತಪ್ಪಾಯಿತು, ನನ್ನಿಂದ ಸಾರಿ ಅಂತಂದು ಅವರು ತಪ್ಪೇ ಮಾಡಿರಲಿಲ್ಲ, ಆದರೂ ಕೂಡ ಅಭಿಮಾನಿಗಳಿಗೆ ಸಾರಿ ಕೇಳ್ತಾರೆ. ಆದರೆ ಇಲ್ಲಿ ಅಭಿಮಾನಿಗಳು ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆದರೆ ಯಾಕಂದರೆ ಅವ್ರು ಏನೂ ತಪ್ಪೇ ಮಾಡಿರುವುದಿಲ್ಲ. ಇಲ್ಲಿ ಬೇರೆದವರು ಮಾಡಿದ ಒಂದು ತಪ್ಪಿಗೆ ಇವರು ಕ್ಷಮೆ ಕೇಳ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಕಾವ್ಯಶ್ ಅವರ ಒಂದು ಮನಸ್ಸು ಎಂಥದ್ದು ಅಂತಂದು. ಹಾಗೆ ಇಲ್ಲಿ ಎಲ್ಲ ಒಂದು ಪ್ರೋಗ್ರಾಮ್ ಮುಗಿದ ತಕ್ಷಣ ಇಲ್ಲಿ ಕಾರ್ ಒಳಗಡೆ ಮತ್ತೆ ಹೊರಡಬೇಕು ಅನ್ನೋ ಸಮಯದಲ್ಲಿ ಹೊರಡ್ತಾ ಇರ್ತಾರೆ. ಇಲ್ಲಿ ಕಾವ್ಯಶ್ ಅವರಿಗೆ ಇಲ್ಲಿ ಹೊರಗಡೆ ಹೋಗುವಾಗ ಕಾರ್ನಲ್ಲಾದರೂ ಅಭಿಮಾನಿಗಳು ಒಂದು ಫೋಟೋ ಫ್ರೇಮ್ ಕೊಡಬೇಕು ಅಂತಂದು ಅವರು ಕಾವ್ಯಶ್ ಅವರ ಒಂದು ಬಂದಿರೋದು ಕಾರ್ನಲ್ಲಿ ನಿಂತ್ಕೊಂಡು ಕೊಡ್ತಾ ಇರ್ತಾರೆ. ಕಾರ್ ಒಳಗಡೆ ಕಾವ್ಯಶ್ ಅವರು ಕೂತ್ಕೊಂಡಿರ್ತಾರೆ. ಆದರೂ ಕೂಡ ಅಲ್ಲಿನೂ ಕೂಡ ಇವೆಂಟ್ ಮ್ಯಾನೇಜರ್ದವರು ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಕಾವ್ಯ ಅವರಿಗೆ ಫೋಟೋ ತೆಗೆದುಕೊಂಡು ಬಂದು ಕಾವ್ಯ ಅವರಿಗೆ ಕೊಟ್ಟ ತಕ್ಷಣ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಒಂದು ಪ್ರೀತಿ ಹೀಗೆ ಇರಲಿ ಅಂತಂದು ಕಾವ್ಯಶ್ ಅವರು ಅಭಿಮಾನಿಗಳ ಜೊತೆಗೆ ಮಾತಾಡ್ತಾ ಇರುವಾಗ ಕಾವ್ಯಶ್ ಅವರಲ್ಲಿ ಕೈಯಲ್ಲಿ ಇದ್ದಂಥ ಫೋಟೋ ಫ್ರೇಮನ್ನು ಎತ್ತಿ ರೋಡಕ್ಕೆ ಬಿಸಾಡ್ಬಿಡ್ತಾರೆ. ಅದರಲ್ಲಿ ಕಾವ್ಯ ಮತ್ತು ಗಿಲ್ಲಿ ಮತ್ತು ಪರಶಿವನ ಒಂದು ಫೋಟೋ ಇರುತ್ತದೆ. ದೇವರನ್ನು ಕೂಡ ಎಸೆದು ಬಿಡ್ತಾರೆ. ಇದರಲ್ಲೇ ಗೊತ್ತಾಗುತ್ತದೆ ಬೇಕಂತಲೇ ಇವೆಂಟ್ ಮ್ಯಾನೇಜರನ್ನು ಕಾವ್ಯಶ್ ಅವ್ರನ್ನ ಕರೆದುಕೊಂಡು ಅವಮಾನ ಮಾಡೋ ಥರ ರೀತಿಯಾಗಿ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಈ ಥರ ಇವೆಂಟ್ಗೆ ಬರಬೇಡಿ ಅಂತಂದು ಅಭಿಮಾನಿಗಳು ಕೂಗಿ ಹೇಳ್ತಾ ಇದ್ದಾರೆ. ಮೇಡಮ್, ಇನ್ನು ಮುಂದೆ ಈ ಥರ ಒಂದು ಇವೆಂಟ್ಗೆ ನೀವು ಬರಬೇಡಿ, ಇಲ್ಲಿ ಎಲ್ಲ ತಿಳ್ಕೊಂಡು ಬರ್ರಿ, ಈ ಥರ ಮಾಡಿದರೆ ನೀವು ಬರಲಿಕ್ಕೆ ಹೋಗಬೇಡಿ ಅಂತಂದು ಇಲ್ಲಿ ಕಾವ್ಯಶ್ ಅವರಿಗೆ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಇವೆಂಟ್ ಮ್ಯಾನೇಜರ್ದವರು ಯಾಕೆ ಈ ಥರ ಮಾಡಿದರು? ಇನ್ಸರ್ಟ್ ಮೇಡಮ್, ಇನ್ಸರ್ಟ್ ಅಂದರೆ ಇಲ್ಲಿ ಫಸ್ಟ್ಗೆ ಮೈಕ್ ಕಿಸ್ಕೊತಾರೆ, ಕಸ್ಕೊಂಡು ಆಮೇಲೆ ಇಲ್ಲಿ ಸನ್ಮಾನ ಮಾಡುವಾಗೂ ಕೂಡ ಇನ್ಸರ್ಟ್ ಮಾಡ್ತಾರೆ. ಹಾಗೆ ಫೋಟೋ ಫ್ರೇಮ್ ಕೊಡುವಾಗೂ ಕೂಡ ಇನ್ಸರ್ಟ್ ಮಾಡ್ತಾರೆ. ಅಭಿಮಾನಿಗಳು ಮಾತಾಡುತ್ತಾ ಇರುವಾಗೂ ಕೂಡ ಅವರನ್ನು ಬನ್ನಿ ಅಂತಂದು ಚೇರ್ ಮೇಲೆ ಕುಂದಿಸ್ಕೊತಾರೆ. ಕುಂದ್ರಿ ಅಂತಂದು ಕುಂದಿಸ್ ಮೇಲೆ ಇಲ್ಲಿ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೈತಾರೆ. ಇದಕ್ಕೆಲ್ಲ ರೀಸನ್ ಏನು? ಬೇಕಂತಲೇ ಇವೆಂಟ್ಗೆ ಕರೆದು ಅವಮಾನ ಮಾಡ್ತಾ ಇದ್ದಾರೆ ಅಂತಂದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ರೊಚ್ಚಿಗೆದ್ದಿದ್ದಾರೆ. ಈ ಒಂದು ಮಾಡದ ತಪ್ಪಿಗೆ ಕಾವ್ಯಶ್ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಭಿಮಾನಿಗಳಿಗೂ ಕೂಡ ಸಾರಿ ಅಂತ ಕೇಳಿದ್ರು ಕೂಡ ಇಲ್ಲಿ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಕಾವ್ಯ ಆಗಲಿ ಗಿಲ್ಲಿಗೆ ಯಾವುದೇ ಥರನಾದ ಬೇಜಾರು ಮಾಡೋದಿಲ್ಲ. ಈ ಒಂದು ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಕಾವ್ಯಶ್ ಅವರೊಂದು ಇನ್ನೋಸೆಂಟ್ಗೆ, ಮುಗ್ಧತೆಗೆ ಏನು ತಪ್ಪು ಮಾಡಿಲ್ಲ ಅಂದರೂ ಕೂಡ ಕ್ಷಮಿಸಿದ್ದಾರೆ ಅಲ್ವಾ? ಇದರಲ್ಲೇ ಗೊತ್ತಾಗುತ್ತದೆ ಅಭಿಮಾನಿಗಳನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತಂದು. ಥ್ಯಾಂಕ್ ಯು ಸೋ ಮಚ್.